ಎಸ್ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಮಸ್ತ್ ಆಗಿರೋ ಪ್ರೋಮೋ ಬಿಟ್ಟಿದ್ದಾರೆ. ಇನ್ನು ನಿನ್ನೆ ಅಷ್ಟೇ ವರ್ಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಆಗಿದ್ದಾರೆ ಚೈತ್ರ ಕುಂದಾಪುರ ಅವರು, ರಜತ್ ಅವರು. ಈಗ ಇಲ್ಲಿ ಗಿಲ್ಲಿ ನಟ ಅವರು ಸಖತ್ತಾಗಿ ಕೊಡ್ತಾ ಇದ್ದಾರೆ ಅಂತಾನೆ ಹೇಳುವುದು. ಬನ್ನಿ ಫಸ್ಟ್ ಪ್ರೋಮೋದು ಝಲಕ್ ಹೇಗಿದೆ ಅಂತ ನೋಡೋಣ. ಬರ್ಬೇಕಾದ್ರೆ ಸಖತ್ತು ಮಾಸ್ ಆಗಿ ಬಂದ್ರು, ಈಗ ಸ್ವಲ್ಪ ಟುಸ್ ಆಗ್ಬಿಟ್ಟವ್ರೆ. ಗೊತ್ತಿಲ್ಲ, ಮಾತಾಡಿದ್ರೆ ಅವ್ರು ಹೋಗ್ಬಿಡ್ತಾರೆ, ಅವ್ರಿರಲ್ಲ, ಅದಕ್ಕೋಸ್ಕರ ಮಾತಾಡ್ತಿಲ್ಲ ಅಷ್ಟೇ. ಎಸ್, ನೋಡೋದ್ರಲ್ಲ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಏನು ಒಂದ್ ವಾರ ಇವರೆಲ್ಲ ಸೈಲೆಂಟ್ ಆಗಿ ಮಾಡಿದ್ರು ಗಿಲ್ಲಿ ನಟ ಅವ್ರನ್ನ, ಇವಾಗ ಸೈಲೆಂಟ್ ಆಗಿಡಕ್ ಆಗುತ್ತಾ? ಖಂಡಿತವಾಗ್ಲೂ ಇಲ್ಲ. ನಿಜವಾಗ್ಲೂ ಪ್ರೋಮೋ ನಿಮ್ಗೆ ಏನ್ ಅನಿಸ್ತು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ಫಸ್ಟ್ ಗೆ ಇಲ್ಲಿ ಕಿಚ್ಚ ಸುದೀಪ್ ಸರ್ ಹೇಳ್ತಾರೆ, ರಜತ್ ನೀವು ಗಿಲ್ಲಿ ಮನೆಗೆ ಫೋನ್ ಮಾಡ್ಬಿಟ್ಟು ಮಾತಾಡಿ ಅಂತ ಹೇಳ್ಬಿಟ್ಟು. ಅದಕ್ಕೆ ರಜತ್ ಅವ್ರು ಮಾತಾಡ್ತಾರೆ, ಆಟ ಆಡು ಅಂದ್ರೆ ಬರೀ ಮಾತಾಡ್ತಾನೆ, ಯಾವಾಗ ಆಟ ಆಡ್ತೀಯಾ? ಆಟ ಆಡೋ ಫಸ್ಟು, ಆಮೇಲೆ ಮಾತಾಡುವಂತೆ ಅಂತ ಇಲ್ಲಿ ಹೇಳ್ತಾರೆ. ಏನ್ ಗಿಲ್ಲಿ ನಟ ಅವ್ರು ಸುಮ್ಮನೆ ಇರ್ತಾರೆ ಅದನ್ನ ಕೇಳಿಸ್ಕೊಂಡು? ಅದಕ್ಕೆ ಗಿಲ್ಲಿ ನಟ ಅವ್ರು ಕೂಡ ಹೇಳ್ತಾರೆ, ಬರ್ಬೇಕಾದ್ರೆ ಸಖತ್ ಮಾಸ್ ಆಗಿ ಬಂದ್ರು, ಈಗ ಸ್ವಲ್ಪ ಟುಸ್ ಆಗಿದ್ದಾರೆ. ಗೇಮ್ ಅಲ್ಲಿ ತೋರಿಸ್ತೀನಿ ಅಂತ ಹೇಳ್ತಿದ್ದಾರೆ. ನಾನು ಕೂಡ ಗೇಮ್ ಅಲ್ಲೇ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಗಿಲ್ಲಿ ಅವರು ಸವಾಲ್ ಹಾಕಿದ್ದಾರೆ. ಆಲ್ಮೋಸ್ಟ್ ನೀವು ಅಬ್ಸರ್ವ್ ಮಾಡುವುದು, ಇಲ್ಲಿ ಇವರು ಕಾಕ್ರೋಚ್ ಸುದ್ದಿಯವರು ಕೂಡ ಇಲ್ಲಿ ಬಂದ್ರು, ತೋರಿಸ್ತೀನಿ ಅಂತ ಹೇಳಿದ್ರು. ಆಲ್ರೆಡಿ ಮನೆಗೆ ಹೋಗ್ಬಿಟ್ರು. ಈಗ ಗಿಲ್ಲಿ ನಟ ಅವ್ರ ಮುಂದೆ ರಜತ್ ಅವ್ರು ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಬರೀ ಆಟ ಆಡೋದೊಂದೇ ಮ್ಯಾಟ್ರ್ ಆಗಲ್ಲ, ಗೇಮ್ ಅಲ್ಲಿ ಗೆದ್ರೆ ಅಷ್ಟೇನೆ ಇಲ್ಲಿ ಬಿಗ್ ಬಾಸ್ ಗೆಲ್ಲಕ್ ಆಗಲ್ಲ. ಹೌದು, ಕಳೆದ ಸೀಸನ್ ನಲ್ಲಿ ಬಂದಿದ್ರು, ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ರು, ತುಂಬಾ ಚೆನ್ನಾಗಿ ಫಿನಾಲೆವರೆಗೂ ಇಲ್ಲಿ ಇದ್ರು. ಆದ್ರೆ ಈ ಸತಿ ಏನ್ ಅತಿಥಿಗಳಾಗಿ ಎಂಟ್ರಿ ಕೊಟ್ಟಿದ್ರು, ಅವರು ಅತಿಥಿಗಳಾಗಿ ಎಂಟ್ರಿ ಕೊಟ್ಟಾಗೇನೆ ಸೋತಿದ್ದಾರೆ ಅಂತ ಹೇಳ್ಬೋದು. ಸದ್ಯ ಇವಾಗ ಪ್ರೆಸೆಂಟ್ ನೋಡೋಣ. ಇವಾಗ ಕಿಚ್ಚನ ಪಂಚಾಯತಿಲಿ ಇವ್ರು ಗೊತ್ತಾಯ್ತು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ವೈಲ್ಡ್ ಕಾರ್ಡ್ ಅಲ್ಲಿ. ಆಲ್ಮೋಸ್ಟ್ ವೀಕ್ಷಕರೇ, ಇವಾಗ ರಜತ್ ಅವರು, ಚೈತ್ರ ಕುಂದಾಪುರ ಅವರು ಏನು ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ, ನಿಮ್ಗೆ ಇಷ್ಟ ಆಯ್ತಾ? ಖಂಡಿತವಾಗ್ಲು ಅದನ್ನ ಕಮೆಂಟ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ಇಲ್ಲಿ ಚೈತ್ರ ಅವರು ಕೂಡ ಬರ್ತಾರೆ, ಅವರು ಕೂಡ ಮಾತಾಡ್ತಾರೆ. 4 ದಿವಸ ಹೆಂಗ್ ಮಾತಾಡ್ಬೇಕೋ ಬೇಡವೋ ಅಂತ ಅಂದ್ಬಿಟ್ಟು ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾನೆ ಅಂತ ಅಂದ್ಬಿಟ್ಟು ಇಲ್ಲಿ ಚೈತ್ರ ಕುಂದಾಪುರ ಅವರು ಹೇಳ್ತಾರೆ. ಇಲ್ಲಿ ಇಬ್ರು ಕೂಡ ಒಂದು ಅರ್ಥ ಮಾಡ್ಕೊಂಡಿಲ್ಲ. ಅಲ್ಲಿ ಕಾನ್ಸೆಪ್ಟ್ ಕೊಟ್ಟಿದ್ರು, ಅಂದ್ರೆ BB ಪ್ಯಾಲೇಸ್ ಅಂತ ಕೊಟ್ಟಿದ್ರು. ಇವ್ರು ಹೇಳ್ದಂಗೆ ಇಲ್ಲಿ ಗಿಲ್ಲಿ ಅವ್ರು ಕೇಳಲೇಬೇಕಿತ್ತು, ಅಂದ್ರೆ ಎಲ್ಲಾ ಸ್ಪರ್ಧಿಗಳು ಕೇಳಲೇಬೇಕಿತ್ತು, ಅತಿಥಿ ದೇವೋ ಭವ ಅಂತ ಅಂದ್ಬಿಟ್ಟು. ಇವಾಗ ಇವರು ಕೂಡ ನಾರ್ಮಲ್ ಕಂಟೆಸ್ಟೆಂಟ್, ಗಿಲ್ಲಿಯವರು ಮಾತನ್ನ ಕೇಳಲೇಬೇಕು ಅಂತ ಏನಲ್ಲಿ ರೂಲ್ಸ್ ಇಲ್ಲ, ಅದನ್ನ ಇಲ್ಲಿ ಮರಿತಿದ್ದಾರೆ ಅಂತ ಕಾಣಿಸುತ್ತೆ. ಅದಕ್ಕೆ ಇಲ್ಲಿ ಸುಮ್ನೆ ಇದ್ರ ಚೈತ್ರ ಅವ್ರು ಈ ರೀತಿ ಹೇಳಿದ ತಕ್ಷಣ ಇಲ್ಲಿ ಗಿಲ್ಲಿ ಅವ್ರು ಹೇಳ್ತಾರೆ, ನಾನ್ ಮಾತಾಡ್ಬೇಕು ಬೇಡವೋ ಅನ್ನೋ ಭಯದಲ್ಲಿ ಗೊತ್ತಿಲ್ಲ, ನಾನ್ ಮಾತಾಡಿದ್ರೆ ಅವ್ರು ಹೋಗ್ಬಿಡ್ತಾರೆ, ಅದಕ್ಕೆ ಸುಮ್ನೆ ಇದೀನಿ ಅಷ್ಟೇ ಅಂತ ಇಲ್ಲಿ ಹೇಳಿದ್ರು. ಅದು ಕೂಡ 100% ನಿಜಾನೇ. ಏನಕ್ಕೆ ಅಂತಂದ್ರೆ ಇಲ್ಲಿ ಇವ್ರು ನಾರ್ಮಲ್ ಆಗಿ ಮಾತಾಡಿದ್ರೆ, ಗಿಲ್ಲಿ ಅವ್ರು ನಾರ್ಮಲ್ ಆಗಿ ಮಾತಾಡಿದ್ರೆ ಅವ್ರಿಗೆಲ್ರಿಗೂ ಕೂಡ ತಡ್ಕೊಳಕ್ ಆಗ್ಲಿಲ್ಲ ಗೆಸ್ಟ್ ಗಳಿಗೆ. ಇವಾಗ ಇವರು ಕೂಡ ಕಂಟೆಸ್ಟೆಂಟ್ ಗಳೇ ಅಂತ ಗೊತ್ತಾಗಿದೆ, ವೈಲ್ಡ್ ಕಾರ್ಡ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ. ಏನು ಗಿಲ್ಲಿ ಅವ್ರು ಸುಮ್ಮನೆ ಇರ್ತಾರ? ಇಷ್ಟು ದಿವಸ ಏನು ಒಂದು ವಾರ ಫುಲ್ಲು ಏನು ಅವ್ರು ರಿವೆಂಜ್ ತಗೊಂಡಿದ್ರು, ಈಗ ಗಿಲ್ಲಿ ನಟರು ರಿವೆಂಜ್ ತಗೊಂತಾರೆ. ಈಗ ಏನಾಗಿದೆ ಅಂತಂದ್ರೆ ಇಲ್ಲಿ ಇವ್ರುಗಳು ಕಂಟೆಸ್ಟೆಂಟ್ ಗಳು ಆಗಿದ್ದಾರೆ ಅಂತ ಅಂದ್ಬಿಟ್ಟು ಸ್ವಲ್ಪ ಸುಳಿವನ್ನ ಬಿಟ್ಕೊಟ್ಟಿದ್ರು, ಬಟ್ ಅದು ಕನ್ಫರ್ಮೇಶನ್ ಆಗ್ಬೇಕಿತ್ತಲ್ಲ. ಇವಾಗ ಕನ್ಫರ್ಮ್ ಆಗಿದೆ. ಈಗ ರಜತ್ ಅವರು ಮತ್ತೆ ಚೈತ್ರ ಅವರು ಏನ್ ಮಾತಾಡಿದಾರೋ ಇಲ್ಲಿ 100% ಗಿಲ್ಲಿ ಅವರು ವಾಪಸ್ ಕೊಡ್ತಾರೆ ಅಂತ ಗೊತ್ತಾಗ್ತದೆ. ಇವಾಗ ಅಸಲಿ ಆಟ ಶುರು ಮಾಡ್ಲೇಬೇಕಾಗಿದೆ. ಈಗ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಅವರು ಸಖತ್ತಾಗಿ ಚಾಲೆಂಜ್ ಹಾಕಿದ್ದಾರೆ ಇಬ್ಬರಿಗೂ ಕೂಡ. ನೋಡೋಣ ಈ ಚಾಲೆಂಜ್ ಅಲ್ಲಿ ಚೈತ್ರ ಕುಂದಾಪುರ ಅವರು ಯಾವ ರೀತಿ ಸೋಲ್ತಾರೆ, ರಜತ್ ಅವ್ರು ಯಾವ ರೀತಿ ಸೋಲ್ತಾರೆ ಅಂತ ಅಂದ್ಬಿಟ್ಟು. ಇಲ್ಲಿ ಗೆಲ್ಲಕ್ಕಂತೂ ಚಾನ್ಸ್ ಇಲ್ಲ ಅಂತ ಅನಿಸ್ತದೆ. ಏನಕ್ಕೆ ಅಂತಂದ್ರೆ ವರ್ಲ್ಡ್ ಕಾರ್ಡ್ ಅಲ್ಲಿ ಹೊಸ ಸ್ಪರ್ಧಿಗಳು, ಅಂದ್ರೆ ಬೇರೆ ಯಾರಾದ್ರೂ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ರೆ ತುಂಬಾನೇ ಚೆನ್ನಾಗಿರೋದು. ಆದ್ರೆ ಬಿಗ್ ಬಾಸ್ ಸೀಸನ್ 11 ಅಲ್ಲಿ ಇರೋ ಸ್ಪರ್ಧಿಗಳೇ ಎಂಟ್ರಿ ಕೊಟ್ಟಿರೋದ್ರಿಂದ ಇದು ಸ್ವಲ್ಪ ಹೊಡೆತ ಬೀಳುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅವ್ರಿಗೆಲ್ಲ ಆಟ ಗೊತ್ತಿದೆ, ಯಾವ ರೀತಿ ಆಡ್ಬೇಕು ಅಂತ ಗೊತ್ತಿದೆ. ಎಲ್ರು ಕೂಡ ಅದೇ ಥಿಂಕ್ ಮಾಡ್ತಾರೆ. ಗೊತ್ತಿರೋದ್ರಿಂದಾನೇ ಪ್ರಾಬ್ಲಮ್ ಆಗೋದು. ಯಾಕಂದ್ರೆ ಕೆಲವೊಂದ್ಸತಿ ನಾವ್ ಏನೇನು ಅನ್ಕೊಂಡಿರ್ತೀವೋ, ನಾವು ಹೀಗೆ ಆಡಿದ್ರೆ ಅಲ್ಲಿ ಕ್ಯಾಮ್ರಾದಲ್ಲಿ ಬರ್ತೀವಿ ಅಂತ ಅಂದ್ಬಿಟ್ಟು ಈ ತರ ಒಂದು ಯೋಚನೆ ಮಾಡ್ಬೇಕಾದ್ರೆ ಸ್ವಲ್ಪ ಎಡುತ್ತಾರೆ. ಆದ್ರೆ ಇವಾಗ ಬಂದಿರೋ ಕಂಟೆಸ್ಟೆಂಟ್ ಗಳಿಗೆ ಹೇಗೆ ಆಡ್ಬೇಕು ಅಂತ ಅಂದ್ಬಿಟ್ಟು ಬರೀ 60 ದಿವಸ ಅಷ್ಟೇ ಎಕ್ಸ್ಪೀರಿಯನ್ಸ್ ಆಗಿದೆ. ಇವರು ತುಂಬಾ ದಿವಸ ಇಲ್ಲಿ ಇದ್ದಾರೆ, ಅದಕ್ಕೋಸ್ಕರನೇ ಸ್ವಲ್ಪ ಹೆಚ್ಚು ಕಮ್ಮಿ ಆಗೋ ಚಾನ್ಸಸ್ ಇದೆ. ಇಲ್ಲಿ ಗಿಲ್ಲಿ ಅವ್ರಿಗೆ ಇಬ್ರು ಕೂಡ ಚಾಲೆಂಜ್ ಹಾಕಿದ್ದಾರೆ. ನೋಡೋಣ ಚಾಲೆಂಜರ್ ಯಾರು ಗೆಲ್ತಾರೆ ಅಂತ ಅಂದ್ಬಿಟ್ಟು. ವೀಕ್ಷಕರೇ, ನಿಮ್ಮ ಅನಿಸಿಕೆಯ ಪ್ರಕಾರ ಈ ಒಂದು ಚಾಲೆಂಜ್ ಅಂದ್ರೆ ರಜತ್ ಅವ್ರು ಹೇಳಿದ್ದಾರೆ ಇವಾಗ ಆಟದಲ್ಲಿ ಆಡಿ ತೋರಿಸ್ತೀನಿ ಅಂತ ಅಂದ್ಬಿಟ್ಟು, ಗಿಲ್ಲಿಯವರು ಕೂಡ ನಾನು ಕೂಡ ಆಟದಲ್ಲಿ ಆಡಿ ತೋರಿಸ್ತೀನಿ ಅಂತ ಇಲ್ಲಿ ಹೇಳಿದ್ದಾರೆ. ಏನೊಂದು ಗೇಮ್ ಕೊಡ್ತಾರೆ, ಇವರಿಬ್ಬರ ಮಧ್ಯೆ ಯಾವ ಗೇಮ್ ಬೀಳುತ್ತೆ ಅಂತ ಅಂದ್ಬಿಟ್ಟು ನೋಡ್ಲೇಬೇಕಾಗಿದೆ. ಖಂಡಿತವಾಗ್ಲೂ ಇವರಿಬ್ರು ಒಂದೇ ಟೀಮಲ್ಲಿ ಆಡೋ ಚಾನ್ಸಸ್ ಕಮ್ಮಿ ಅಂತಾನೆ ಹೇಳ್ಬೋದು. ಎದುರು ಬದಲು ಟೀಮಲ್ಲೇ ಇಲ್ಲಿ ಆಡ್ತಾರೆ ಅಂತ ಗೊತ್ತಾಗ್ತದೆ. ಇಲ್ಲಿ ಪ್ರೋಮೋ ನೋಡಿ ನಿಮ್ಗೇನು ಅನಿಸ್ತು? ಯಾರು ಸಖತ್ತಾಗಿ ಮಾತಾಡಿದ್ರು? ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದ್ರ ಬಗ್ಗೆ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.